ಸೊ ಹೆಲೋ ಗೈಸ್, ವೆಲ್ಕಮ್ ಟು ನ್ಯೂ ಹೊಸ ವೀಡಿಯೋಗೆ. ಸಾರಿ ಗೈಸ್, ತುಂಬ ದಿನ ಆಯಿತು ವೀಡಿಯೋ ಹಾಕಿ, ಯಾಕಂದರೆ ಎಡಿಟಿಂಗ್ ಮಾಡೋ ಮೂಡಿರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಹಾಕೋಕ್ಕಾಗಿಲ್ಲ. ಸಾರಿ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು. ಹಾಗೆ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಒಂದು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಲೈಕ್ ಮಾಡಿ. तो चलिए शुरू करते हैं. ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನಲ್ಲಿ ನಾನು ಫುಲ್ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತೀನಿ, ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಸೆಲೆಕ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಂಡು ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಈ ರೀತಿ ಸ್ಕ್ರೋಲ್ ಮಾಡ್ಕೊ ಹೋಗಿ ನೋಡಿ, ಇಲ್ಲಿ ಬ್ಲ್ಯಾಕ್ ಲೇಯರ್ ಎಲ್ಲೆಲ್ಲ ಹಾಕಿದ್ದೀನಿ ಅಲ್ಲಿಗೆ ನೀವು ಫೋಟೋಸ್ ಹಾಕಬೇಕಾಗುತ್ತೆ. ಎಲ್ಲಿ ಬ್ಲ್ಯಾಕ್ ಲೇಯರ್ ಇದೆ ಅಲ್ಲಿಗೆ ಫೋಟೋಸ್ ಹಾಕಬೇಕಾಗುತ್ತೆ. ಸಿಂಪಲ್ ಈ ಕಲರ್ ಆ್ಯಂಡ್ ಫಿಲ್ ಮೇಲೆ ಕೊಟ್ಕೊಂಡು ಈ ರೀತಿ ಫೋಟೋಗಳು ಹಾಕೊಳ್ಳಿ. ನೋಡಿ ಗೈಸ್, ಇದು ಒಂದು ಸ್ವಲ್ಪ ಝೂಮ್ ಆದಂಗೆ ಬರ್ತಿದೆ. ಅಂದರೆ ದೊಡ್ಡದಾಗಿ ಬರೋದು, ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ ಆಗದೆ ಇರೋದು, ಈ ಥರ ಕಲರ್ ರೇಟ್ ಫಿಲ್ ಕೊಟ್ಟು ರೀಪ್ಲೇಸ್ ಮಾಡ್ತಂದ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಅವು ನೀವೇನು ಮಾಡಿರುತ್ತೆ ಅಂದರೆ ಸಿಂಪಲಾಗಿ ಇಲ್ಲಿ ಎಫೆಕ್ಟ್ ಇದೆಯಲ್ಲ, ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ ಅಂತ ಕೊಟ್ಕೊಂಡು ಈ ಫೋಟೋನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಇಲ್ಲಿ ಬೀಟ್ ಇದೆಯಲ್ಲ, ಇದು ಈ ಒಂದು ರೆಡ್ ಕಲರ್ದು ಗೀಟ್ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಅಲ್ಲಿಗೆ ನಿಲ್ಲಿಸ್ಕೊಂಡು ಮತ್ತೆ ಮೀಡಿಯಾ ಮೇಲೆ ಹೋಗಿ ಈ ಫೋಟೋ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಕೊಡಿ. ಕೊಟ್ಟು ನೆಕ್ಸ್ಟು ಇಲ್ಲಿ ಉಳಿದ ಪಾರ್ಟ್ನ ಹಿಂಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಹಂಗೆ ಕೆಳಗೆ ತಗೊಬನ್ನಿ. ಈ ರೀತಿ ಕೆಳಗೆ ತಗೊಬಂದು ಇದನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಅವಾಗ ಇದು ಕಾಪಿ ಆಗುತ್ತೆ. ಯಾವ ಲಿಂಗೇನು ಆಗಲ್ಲ ಗೈಸ್, ಅವಾಗ ಆದರೆ ಈ ರೀತಿ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಫೋಟೋ ಇರುತ್ತೆ ಬ್ಯಾಕ್ ಲೇಯರು, ಅಲ್ಗೂ ಆ ರೀತಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕೊಟ್ಕೊಂಡು ಈ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀತಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಹಾಕೊಳ್ಳಿ. ನೆಕ್ಸ್ಟು ಇಲ್ಲಿ ಉಳಿದಾಳೆ, ಉಳಿರೋ ಕಡೆ ಫೋಟೋ ಹಾಕ್ಬಿಡಿ ಗೈಸ್. ಇಲ್ಲಿ ಎಲ್ಲಿ ಬ್ಲ್ಯಾಕ್ ಲೇಯರ್ ಇರುತ್ತೆ ಅಲ್ಲಿ ಫೋಟೋ ಹಾಕೊಳ್ಳಿ. ನೋಡಿ, ಇಲ್ಲಿ ಬ್ಲ್ಯಾಕ್ ಲೇಯರ್ ಇದೆ, ಇಲ್ಲಿ ಈ ರೀತಿ ಅದ್ರ ಮೇಲೆ ಬ್ಲ್ಯಾಕ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಈ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದೇ ಫೋಟೋ ಹಾಕೋಬೋದು, ನಿಮ್ಮ ಹತ್ರ ಜಾಸ್ತಿ ಫೋಟೋ ಇತ್ತು ಅಂದರೆ ಜಾಸ್ತಿ ಫೋಟೋನೂ ಹಾಕೋಬೋದು. ನೆಕ್ಸ್ಟ್ ಸ್ಕ್ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ರೀತಿಯೇ ಕೊಟ್ಟಿರ್ತೀನಿ ಬ್ಲ್ಯಾಕ್ ಲೇಯರು, ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಅದಕ್ಕೂ ಹಾಗೆ ಮಾಡಿಕೊಂಡು ನಿಮ್ಗೆ ಬೇಕಾದ ಫೋಟೋನ ಹಾಕೊಳ್ಳಿ ಗೈಸ್. ನೆಕ್ಸ್ಟ್ ಇದು ಇನ್ನೊಂದಿದೆ ಗೈಸ್, ಇನ್ನು 2 ಇದೆ, ಇದಕ್ಕೆ ಹೀಗೆ ಮಾಡ್ಕೊಳ್ಳಿ. ಬೇರೆ ಫೋಟೋ ಹಾಕೊಂಡ್ರು ಚೆನ್ನಾಗಿ ಬರುತ್ತೆ, ಒಂದು ಫೋಟೋ ಹಾಕೊಂಡ್ರು ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಬೇರೆ ಫೋಟೋ ಇಲ್ಲ ಅಂತಂದರೆ ಒಂದೇ ಹಾಕೊಳ್ಳಿ, ಪರವಾಗಿಲ್ಲ, ಆಗುತ್ತೆ. ನೋಡಿ ಗೈಸ್, ಇವು ಮುಗೀತು, ಫೈನಲಾಗಿ ಮುಗೀತು ಗೈಸ್, ಎಲ್ಲ ಮುಗೀತು. ನೆಕ್ಸ್ಟ್ ಏನಿಲ್ಲ, ಎಲ್ಲ ಮುಗಿವೆ. ನೆಕ್ಸ್ಟ್ ಇಲ್ಲಿ ಮೇಲೆ ಒಂದು ಐಕನ್ ಕಾಣಿಸ್ತಿಲ್ಲ, ಎಕ್ಸ್ಪೋರ್ಟ್ ಐಕನ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಕ್ವಾಲಿಟಿ ಬೇಕು, ನಿಮ್ಮ ಫೋನ್ ಯಾವ ಕ್ವಾಲಿಟಿ ಸಪೋರ್ಟ್ ಮಾಡುತ್ತೆ ಆ ಕ್ವಾಲಿಟಿ ಕೊಟ್ಕೊಂಡು ಈ ರೀತಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಪೂರ್ತಿ ಇದು ಎಲ್ಲ ಲೋಡ್ ಆದಮೇಲೆ ಇಲ್ಲಿ ಸೇವ್ ಅಂತ ಬರುತ್ತೆ ಗೈಸ್, ಆ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ.